ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನ ನಾವು ಶಿಲಾಯುಗಕ್ಕೆ ತಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಹೇಳೋದಕ್ಕೆ ಕೆಲವೇ ಗಂಟೆಗಳ ಮೊದಲು ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲಿ ಪಡೆಗಳು ಮತ್ತೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿವೆ. ಅಲ್ಲಿ ಮತ್ತೆ ಇಸ್ಫಹಾನ್ ದಾಳಿಗೀಡಾಗಿದೆ. ಅಲ್ಲಿನ ನೆಲದಾಳದ ಮಿಸೈಲ್ ಸಿಟಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿದೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಮೀಪ ಕೂಡ ಇಸ್ರೇಲ್ ಇರಾನಿನ ಮಿಸೈಲ್ ದಾಸ್ತಾನುಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷರ ಭಾಷಣಕ್ಕೆ ಅಲ್ಲಿನ ಪ್ರತಿಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರೆ ಟ್ರಂಪ್ಗೆ ಕ್ಲಾರಿಟಿ ಇಲ್ಲ. ಹೀಗಾಗಿ ಏನು ಮಾಡಬೇಕು ಗೊತ್ತಾಗದೆ ಅಮೆರಿಕ ಸೇನೆ ಕನ್ಫ್ಯೂಷನ್ಗೆ ಬಿದ್ದಿದೆ ಅಂತ ಅಲ್ಲಿನ ಒಂದಷ್ಟು ಮಾಜಿ ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಯುದ್ಧ ನಿಲ್ಲಿಸೋ ಬಗ್ಗೆ ಟ್ರಂಪ್ ಏನಾದರೂ ಹೇಳಿದ್ರಾ? ಅವರ ಮಾತುಗಳಿಗೆ ಇಸ್ರೇಲಿನ ಪ್ರತಿಕ್ರಿಯೆ ಏನು? ಇರಾನ್ ಇಸ್ರೇಲ್ ಪರಸ್ಪರ ಮಾಡಿಕೊಂಡ ದಾಳಿಗಳು ಹೇಗಿವೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಿರೋ ಯುದ್ಧಕ್ಕೆ ವಿರಾಮ ಸಿಗ್ತಾ ಇಲ್ಲ. ಆದರೆ ದಾಳಿಯ ಪ್ರಮಾಣ ಮೊದಲಿನ ದಿನಗಳಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ ಆದಂತೆ ಕಾಣ್ತಾ ಇದೆ. ಇರಾನ್ ಇಸ್ರೇಲಿನ ವಿರುದ್ಧ ನಿನ್ನೆ ರಾತ್ರಿ ಕೂಡ ಒಂದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. ಆದರೂ ಅದನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಅಲ್ಲಿನ ಏರ್ ಡಿಫೆನ್ಸ್ ಯಶಸ್ವಿಯಾಗಿದೆ. ಮಿಸೈಲ್ ಡೆಬ್ರಿಗಳು ಬಿದ್ದರೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಮಾಡ್ತಾ ಇರೋ ದಾಳಿಗಳು ಕೂಡ ಮೊದಲಿಗಿಂತ ತುಂಬ ಕಡಿಮೆ ಆದಂತೆ ಕಾಣ್ತಾ ಇವೆ. ಅವರು ನಿರ್ದಿಷ್ಟ ಗುರಿಗಳನ್ನು ಆಯ್ಕೆ ಮಾಡಿಕೊಂಡು ದಾಳಿ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಇರಾನಿನ ಮಿಸೈಲ್ ಸೈಟುಗಳು, ನ್ಯೂಕ್ಲಿಯರ್ ಲ್ಯಾಬ್ಗಳು, IRGCಗೆ ಸೇರಿದ ಅಸೆಟ್ಸ್ ಅನ್ನ ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ. ನಿಖರ ಇಂಟೆಲಿಜೆನ್ಸ್ ಮಾಹಿತಿಯ ಮೂಲಕ ಅಲ್ಲಿ ದಾಳಿಗಳಾಗ್ತಾ ಹೋಗ್ತಾ ಇವೆ. ಬುಧವಾರ ರಾತ್ರಿ ಹಾಗೂ ಗುರುವಾರ ಬೆಳಗ್ಗೆ ನಡೆದ ದಾಳಿಗಳಲ್ಲಿ ಇಸ್ಫಹಾನ್ ಮತ್ತೆ ಟಾರ್ಗೆಟ್ ಆಗಿದೆ. ಅಲ್ಲಿನ ಬಂಕರ್ಗಳನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ಬಂಕರ್ ಬೋಸ್ಟರ್ಗಳನ್ನು ಹಾಕಿರುವುದಾಗಿ ಹೇಳಲಾಗ್ತಾ ಇದೆ. ಹಾಗೆ ತೆಹರಾನ್ ಮೇಲೆ ಕೂಡ ಇಸ್ರೇಲ್ ವೈಮಾನಿಕ ದಾಳಿಗಳನ್ನು ಮಾಡಿದೆ. ಸದ್ಯಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳ ಗುರಿ ಇರಾನಿನ ರೆಜಿಮ್ ಚೇಂಜ್ ಹಾಗೂ ಅಲ್ಲಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ನಾಶ ಮಾಡೋದೇ ಆದರೂ ಹಾರ್ಮೋಸ್ ಅನ್ನ ಬಿಡಿಸ್ಕೋಬೇಕಾದ ಅಗತ್ಯ ಕೂಡ ಅಲ್ಲಿದೆ. ಅದು ಅರಬರ ಅಗತ್ಯ. ಹಾಗೆ ಜಗತ್ತಿಗೆ ತೈಲ, ಗ್ಯಾಸ್, ಕೆಮಿಕಲ್ಸ್ ಮತ್ತು ರಸಗೊಬ್ಬರಗಳು ಬೇಕು ಅಂದರೆ ಹಾರ್ಮೋಸ್ ಸಂಚಾರಕ್ಕೆ ಮುಕ್ತ ಆಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಹಾರ್ಮೋಸ್ ಸಮೀಪ IRGCಯ ಶಕ್ತಿ ಕಡಿಮೆ ಆಗಬೇಕಾಗತ್ತೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹಾರ್ಮೋಸ್ನಿಂದ 30 ಕಿಲೋಮೀಟರ್ ದೂರದಲ್ಲಿನ ಇರಾನಿನ ಭೂಪ್ರದೇಶ. ಇಲ್ಲಿ ಕೂಡ ಬೆಟ್ಟ ಗುಡ್ಡಗಳಿವೆ. ಈ ಭಾಗದಲ್ಲಿ ಒಂದಷ್ಟು ಟನಲ್ಗಳ ನಿರ್ಮಾಣ ಆಗಿದೆ. ಇಲ್ಲಿ IRGC ತನ್ನ ಆಯುಧಾಗಾರಗಳನ್ನು ಮಾಡಿಕೊಂಡಿದೆ. ಇನ್ನು ಇಂಥ ಬೆಟ್ಟ ಗುಡ್ಡಗಳ ನಡುವೆ ಅಮೆರಿಕದ ಸೈನಿಕರು ಇರಾನಿನ ಒಳಗನುಗ್ಗಿ ಅದನ್ನು ವಶಪಡಿಸ್ಕೊಳ್ಳೋದಿದೆಯಲ್ಲ, ಅದು ಖಂಡಿತ ಸಾಧ್ಯವಾಗದ ಮಾತು. ಹಾಗೇನಾದರೂ ಅವರು ಮಾಡೋದಕ್ಕೆ ಹೋದರೆ ಅವರೇ ಯಮನ ಮನೆಗೆ ನೇರವಾಗಿ ನಡ್ಕೊಂಡು ಹೋದಂಗಾಗಿ ಬಿಡುತ್ತೆ. ಸೊ ಇಲ್ಲಿ IRGCಯ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಅಂದರೆ ಅವರ ಆಯುಧ ಶಕ್ತಿಯನ್ನು ಮುಗಿಸಬೇಕು. ಹೀಗಾಗಿ ಹಾರ್ಮೋಸ್ ತಟದಲ್ಲಿನ ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದೆ. ಇನ್ನು ತೆಹರಾನ್ನಲ್ಲಿ IRGCಯ ಕಚೇರಿಗಳು, ಆರ್ಥಿಕ ವ್ಯವಸ್ಥೆಗಳು ಹಾಗೂ ಅದರ ಪ್ರಮುಖರನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ. ಬುಧವಾರ ರಾತ್ರಿ ನಡೆದ ದಾಳಿಲಿ ಇರಾನಿನ ಮಾಜಿ ವಿದೇಶಾಂಗ ಸಚಿವ ಕಮಾಲ್ ಕರಾಜಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಕರಾಜಿ 1997ರಿಂದ 2005ರವರೆಗೆ ಇರಾನಿನ ವಿದೇಶಾಂಗ ಸಚಿವರಾಗಿದ್ದರು. ಸದ್ಯಕ್ಕೆ ಸ್ಟ್ರಾಟಜಿಕ್ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್ನ ಮುಖ್ಯಸ್ಥರಾಗಿದ್ದಾರೆ ಮತ್ತು ಇರಾನಿನ ರೆಜಿಮ್ಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ತೆಹರಾನ್ನಲ್ಲಿನ ಅವರ ಮನೆ ಮೇಲೆ ಇಸ್ರೇಲ್ ಅಮೆರಿಕ ಸ್ಟ್ರೈಕ್ ನಡೆದಿದೆ. ಖರಾಜಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಪತ್ನಿ ಅಲ್ಲಿ ಸಾವಿಗೀಡಾಗಿದ್ದಾರೆ. ಇನ್ನು ಇಲ್ಲಿವರೆಗಿನ ದಾಳಿಗಳಲ್ಲಿ ಇರಾನ್ ಕೂಡ ಇಸ್ರೇಲ್ ಹಾಗೂ ಅರಬ್ ದೇಶಗಳಿಗೆ ದೊಡ್ಡ ಮಟ್ಟದ ನಷ್ಟವನ್ನೇ ಉಂಟು ಮಾಡಿದೆ. ಇರಾನ್ ಇಸ್ರೇಲ್ನ ಡಿಮೋನಾ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಆದರೆ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಸಮೀಪ ಇರಾನಿನ ಮಿಸೈಲ್ಗಳು ಬಿದ್ವು. ಈ ಡಿಮೋನಾದ ಪಕ್ಕದಲ್ಲೇ ಇರೋ ಅರಾಡ್ ಅಲ್ಲಿ ವಸತಿ ಪ್ರದೇಶದ ಮೇಲೆ ಇರಾನ್ ದಾಳಿಗಳನ್ನು ಮಾಡ್ತು. ಟೆಲ್ ಅವೀವ್, ಹೈಫಾ, ಬ್ನೈಬ್ರಾಕ್, ಪೆತಾಹ್ ಟಿಕ್ವಾ ಮುಂತಾದ ಸಾಕಷ್ಟು ಪಟ್ಟಣ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ಇಸ್ರೇಲ್ ಅಲ್ಲಿ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇದರ ಜೊತೆಗೆ ಹೌತಿಗಳು ಹಾಗೂ ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಲೆಬನಾನ್ ಭಾಗದಿಂದ ಹೆಜ್ಬುಲ್ಲಾಗಳು ಹಾರಿಸ್ತಾ ಇರೋ ಮಿಸೈಲುಗಳು ಇಸ್ರೇಲಿನ ಉತ್ತರ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗೆ ಕಾರಣ ಆಗ್ತಾ ಇವೆ. ಇನ್ನು ಇಲ್ಲಿವರೆಗೆ ಅಂದ್ರೆ ಫೆಬ್ರವರಿ 28ರಿಂದ ಏಪ್ರಿಲ್ 2ರವರೆಗಿನ ದಾಳಿಗಳಲ್ಲಿ ಇಸ್ರೇಲ್ ಅಲ್ಲಿ ಸುಮಾರು 24 ಜನ ಸಾವಿಗೀಡಾಗಿದ್ದಾರೆ ಮತ್ತು 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಹೆಲ್ತ್ ಡಿಪಾರ್ಟ್ಮೆಂಟ್ ತಿಳಿಸ್ತಾ ಇದೆ. ಹಾಗೆ ಸೌದಿ ಅರೇಬಿಯಾ ಸೇರಿದಂತೆ GCC ದೇಶಗಳ ಮೇಲೆ ಕೂಡ ಇರಾನ್ ದೊಡ್ಡ ಮಟ್ಟದ ದಾಳಿಗಳನ್ನೇ ಮಾಡಿದೆ. ಸೌದಿಯ ಶೈಬಾ,
ಅಲ್ ಖಾರ್ಜ್ ಮುಂತಾದ ಆಯಿಲ್ ಫೀಲ್ಡ್ಗಳು ದಾಳಿಗೀಡಾಗಿವೆ. ಕತಾರ್ನ ರಾಸ್ ಲಫಾನ್ LNG ಫೀಲ್ಡ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳಾಗಿವೆ. ಅಲ್ಲಿ 17% ಎಕ್ಸ್ಪೋರ್ಟ್ ಕೆಪಾಸಿಟಿ ನಾಶ ಆಗಿದೆ. ಇನ್ನು UAEಯ ನಾನಾ ಕಡೆಗಳಲ್ಲಿ ದಾಳಿಗಳಾಗಿವೆ. ಫ್ಯುಜರಾ ಪೋರ್ಟ್ ನಿರಂತರ ದಾಳಿಗೆ ತುತ್ತಾಗಿದೆ. ಕುವೈತ್ನ ಏರ್ಪೋರ್ಟ್ ಮೇಲೆ US ಬೇಸ್ಗಳ ಮೇಲೆ ಇರಾನ್ ಡ್ರೋನ್ ಮತ್ತು ಮಿಸೈಲ್ಗಳಿಂದ ದಾಳಿಯನ್ನು ಮಾಡಿದೆ. ನಿನ್ನೆ ಕೂಡ ಕುವೈತ್ನ ಏರ್ಪೋರ್ಟ್ ಮೇಲೆ ದಾಳಿ ಆಯಿತು. ಅಲ್ಲಿನ ತೈಲ ಸಂಗ್ರಹಾಗಾರಕ್ಕೆ ಬೆಂಕಿ ಬಿದ್ದಿದೆ. ಇನ್ನು ಬಹ್ರೈನ್ನ ರಿಫೈನರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳಾಗಿವೆ. ಸೌದಿಯಲ್ಲಿ ಪ್ರಿನ್ಸ್ ಸುಲ್ತಾನ್ US ಬೇಸ್ ಮೇಲೆ ದಾಳಿಯಾಗಿದೆ. ಸುಮಾರು 13ಕ್ಕೂ ಹೆಚ್ಚು ಅಮೆರಿಕದ ಸೈನಿಕರಲ್ಲಿ ಸಾವಿಗೀಡಾಗಿದ್ದಾರೆ. ಒಟ್ಟು ಗಲ್ಫ್ ದೇಶಗಳಲ್ಲಿ ಇರಾನ್ ಇದುವರೆಗೆ ಮಾಡಿದ ದಾಳಿಗಳಲ್ಲಿ 27ಕ್ಕೂ ಹೆಚ್ಚು ಸಾವುಗಳು ವರದಿಯಾಗಿವೆ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಕೂಡ 20ಕ್ಕೂ ಹೆಚ್ಚು ಹಡಗುಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಂಧಾನದ ಬಗ್ಗೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇವೆ. ಆದರೂ ಅದಕ್ಕೆ ಇರಾನ್ ಕಡೆಯಿಂದ ಯಾವ ಸಕಾರಾತ್ಮಕ ಪ್ರತಿಕ್ರಿಯೆಯೂ ಬರ್ತಾ ಇಲ್ಲ. ಈ ನಡುವೆ ರಷ್ಯಾ ಈ ಸಂಧಾನದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಲಿ ಅಂತ ರಷ್ಯಾದಲ್ಲಿನ ಇರಾನ್ ರಾಯಭಾರಿ ಹೇಳಿದ್ದಾರೆ. ಇಲ್ಲಿ ಭಾರತದಲ್ಲಿನ ಇರಾನ್ ರಾಯಭಾರಿ ಈ ಸಂಘರ್ಷದಲ್ಲಿ ಭಾರತ ಮಧ್ಯಸ್ಥಿಕೆ ವಹಿಸಲಿ ಅಂತ ಹೇಳಿದ್ರು. ಈಗ ರಷ್ಯಾ ರಾಯಭಾರಿ ರಷ್ಯಾನ ಕರೀತಾ ಇದ್ದಾರೆ. ಆದರೆ ಇರಾನಿನ ಆಡಳಿತದಲ್ಲಿ 2 ವರ್ಗಗಳು ಶುರುವಾಗಿರೋದ್ರಿಂದ ಅಲ್ಲಿ IRGC ಅಧಿಕಾರವನ್ನು ತನ್ನ ಕೈಗೆ ಸಂಪೂರ್ಣವಾಗಿ ತಗೊಂಡು ಕೂತಿರೋದ್ರಿಂದ ಸದ್ಯಕ್ಕೆ ಸಂಧಾನದ ಮಾತುಕತೆಗಳು ಇರಾನಿನ ಮೌಲ್ವಿಗಳಿಗೆ, ರಾಜಕೀಯ ಮುಖಂಡರಿಗೆ ಬೇಕಿದ್ರೂ IRGCಗೆ ಅದು ಬೇಕಿಲ್ಲ. IRGCಯ ಮುಖ್ಯಸ್ಥ ವಾಹಿದಿ ಈಗಲೂ ತಮ್ಮ ಸೇನಾ ಬಲದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಮಾತುಕತೆಗಳು ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಸ್ರೇಲಿಗೆ ಕೂಡ ಮಾತುಕತೆಗಳ ಅಗತ್ಯ ಇರಲಿಲ್ಲ. ಟ್ರಂಪ್ ಎಲ್ಲಿ ಮಾತುಕತೆಗಳ ಮೂಲಕ ಸೀಸ್ ಫೈರ್ ಅಂತ ಹೇಳಿಬಿಡ್ತಾರೋ ಅನ್ನೋ ಆತಂಕ ಇಸ್ರೇಲ್ಗಿತ್ತು. ಅರಬ್ ದೇಶಗಳು, ಅದರಲ್ಲೂ ಸೌದಿ ಅರೇಬಿಯಾ ಮತ್ತು UAEಗಳು ಯಾವುದೇ ಕಾರಣಕ್ಕೂ ರೆಜಿಮ್ ಬದಲಾಗದೆ ಅಲ್ಲಿ ಕದನ ವಿರಾಮ ಆಗಬಾರದು ಅಂತ ಒತ್ತಾಯವನ್ನು ಮಾಡ್ತಾ ಇತ್ತು. ಗೆಳೆಯರೆ, ಇಲ್ಲಿ ಅರಬರಿಗಾಗಲೇ ತುಂಬ ನಷ್ಟಕ್ಕೀಡಾಗಿದ್ದಾರೆ. ಈ ಹಂತದಲ್ಲಿ ಅಕಸ್ಮಾತ್ ಯುದ್ಧ ನಿಂತು ಅಧಿಕಾರ IRGCಯ ಕೈಯಲ್ಲೇ ಉಳಿದು ಬಿಟ್ರೆ ಅರಬರ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗತ್ವೆ. ಈ ಹಿಂದಲ್ಲಿ ಅಲಿ ಖಮೇನಿ ಇದ್ರು. ಇರಾನಿನ ಆಡಳಿತಕ್ಕೊಂದು ಸೂತ್ರ ಇತ್ತು. ಖಮೇನಿ ಮತ್ತು ಸಲಹೆಗಾರರ ಮಾತನ್ನು IRGC ಕೂಡ ಮೀರ್ತಾ ಇರಲಿಲ್ಲ. ಆದರೆ ಈಗ ಸರ್ವೋಚ್ಚ ನಾಯಕ ಇಲ್ಲ. ಮೊಸ್ತಬಾ ಖಮೇನಿಯ ಬಗ್ಗೆ ಯಾರಿಗೂ ಯಾವ ಮಾಹಿತಿಯೂ ಇಲ್ಲ. IRGCಯ ಮುಖ್ಯಸ್ಥ ವಾಹಿದಿ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದ್ದಾನೆ. ಈತ ಮಿಲಿಟರಿ ಡಿಕ್ಟೇಟರ್ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡಿದರೆ ಅರಬ್ ದೇಶಗಳ ವಿರುದ್ಧ ದಾಳಿಗಳನ್ನು ಮುಂದುವರಿಸ್ತಾ ಹೋಗ್ತಾನೆ. ಹಾಗೆ ಅರಬ್ ನೆಲದಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಇರಾನ್ ಪ್ರಯತ್ನಗಳನ್ನು ಶುರು ಮಾಡುತ್ತೆ. ಬಹ್ರೈನ್ನಂತಹ ಸಣ್ಣ ದೇಶಗಳಿವೆ ನೋಡಿ, ಅಲ್ಲಿ ಶಿಯಾ ಜನಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಅಂಥ ಕಡೆಗಳಲ್ಲಿ ಬೇಗ ಸಮಸ್ಯೆಗಳನ್ನು ಇರಾನ್ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು UAE ಮೇಲೆ ಆಗಾಗ ದಾಳಿಗಳು ಶುರುವಾದರೆ, ಅಲ್ಲಿ ಪ್ರಾಕ್ಸಿ ಚಟುವಟಿಕೆಗಳು ಆರಂಭ ಆದರೆ ಮುಂದಿನ ದಿನಗಳಲ್ಲಿ ದುಬೈ ಜಾಗತಿಕ ಆರ್ಥಿಕ ರಾಜಧಾನಿಯಾಗೋ ಕನಸನ್ನು ಬಿಟ್ಟು ಬಿಡಬೇಕಾಗತ್ತೆ. ಆ ನಗರಕ್ಕಿರೋ ಸೇಫ್ ಸಿಟಿ ಅನ್ನೋ ಪಟ್ಟ ಕೂಡ ಶಾಶ್ವತವಾಗಿ ಕೈ ತಪ್ಪಿ ಹೋಗುತ್ತೆ. ಹಾಗಾಗಬಾರ್ದು ಅಂದರೆ IRGCಯನ್ನು ನಾಶ ಮಾಡಬೇಕು ಅಂತ UAE ಬಯಸ್ತಾ ಇದೆ. ಅಕಸ್ಮಾತ್ ಅಲ್ಲಿ ಅಮೆರಿಕ ಸೀಸ್ ಫೈರ್ ಅಂತ ಹೇಳಿಬಿಟ್ರೂ ಕೂಡ ಇಸ್ರೇಲ್ ಹಾಗೂ ಅರಬ್ ದೇಶಗಳು ತಾವೇ ಒಂದು ಕೂಟವನ್ನು ಮಾಡಿಕೊಂಡು ಇರಾನ್ ವಿರುದ್ಧ ಹೋರಾಟಕ್ಕೆ ಮುಂದಾಗುವ ಯೋಜನೆ ಕೂಡ ಅಲ್ಲಿ ಸಿದ್ಧ ಆಗ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಸಂಘರ್ಷ ಅರಬ್ ಹಾಗೂ ಇಸ್ರೇಲನ್ನು ಸ್ವಲ್ಪ ಹತ್ತಿರಕ್ಕೆ ತರೋದರಲ್ಲಿ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಮುಂದೆ ಅಂದರೆ ಸಂಘರ್ಷ ಮುಗಿದ ನಂತರ ಅಬ್ರಹಾಮಿಕ್ ಅಕಾರ್ಡ್ಗೆ ಸೌದಿ ಕೂಡ ಸಹಿ ಹಾಕಿದರೆ ಇಸ್ರೇಲಿಗೆ ಸೌದಿ ಮಾನ್ಯತೆಯನ್ನು ಕೊಟ್ಟರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಹೀಗೊಂದು ಕೂಟ ರಚನೆಯ ಮಾತುಕತೆಗಳು ಅರಬ್ ನೆಲದಲ್ಲಿ ಪ್ರಾರಂಭ ಆಗ್ತಿರೋ ಹೊತ್ತಲ್ಲೇ ಡೊನಾಲ್ಡ್ ಟ್ರಂಪ್ ಈಸ್ಟರ್ ಭೋಜನ ಕೂಟದ ಸಂದರ್ಭದಲ್ಲಿ ಅಮೆರಿಕನ ಉದ್ದೇಶಿಸಿ ಒಂದಷ್ಟು ಮಾತನಾಡಿದ್ದಾರೆ. ನಾವು ಇರಾನಿನ ತೈಲವನ್ನು ವಶಪಡಿಸ್ಕೊಳ್ಳೋ ಮೂಡಲಿದ್ದೀವಿ, ಆದರೆ ಅಮೆರಿಕ ಜನಕ್ಕೆ ಸಹನೆ ಇಲ್ಲ. ಅವರು ನೀವು ಯುದ್ಧ ಗೆದ್ದು ಬಿಟ್ಟಿದ್ದೀರಿ, ವಾಪಸ್ಸು ಬನ್ನಿ ಸಾಕು ಅಂತ ಕರೀತಾ ಇದ್ದಾರೆ ಅಂತ ಹೇಳೋ ಮೂಲಕ ಟ್ರಂಪ್ ಅಮೆರಿಕಾದಲ್ಲಿ ಶುರುವಾಗಿರೋ ಟ್ರಂಪ್ ವಿರೋಧಿ ಪ್ರತಿಭಟನೆಗಳ ಬಗ್ಗೆ ಕೂಡ ಒಂದಷ್ಟು ಬೆಳಕನ್ನು ಈ ಸಂದರ್ಭದಲ್ಲಿ ಚೆಲ್ಲಿದ್ದಾರೆ. ಹಾಗೆ ಈ ಯುದ್ಧ ಮುಕ್ತಾಯದ ಹಂತಕ್ಕೆ ಬಂದಿದೆ. ನಾವು ಕೋರ್ ಆಬ್ಜೆಕ್ಟಿವ್ಗಳನ್ನು ಸಾಧಿಸಿದ್ದೀವಿ, ಇರಾನಿನ ಮಿಲಿಟರಿ ಶಕ್ತಿಯನ್ನು ನಾಶ ಮಾಡಿದ್ದೀವಿ, ನ್ಯೂಕ್ಲಿಯರ್ ಥ್ರೆಟ್ಗೆ ತಡೆ ಒಡ್ಡಿದ್ದೀವಿ ಅಂತೆಲ್ಲ ಟ್ರಂಪ್ ಅಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಯಾವುದೇ ಸಂದರ್ಭದಲ್ಲಿ ಈ ಸಂಘರ್ಷ ಮುಗಿದ ನಂತರ ಹಾರ್ಮೋಸ್ ಜಲಸಂಧಿ ಸ್ವಾಭಾವಿಕವಾಗಿ ತೆರೆದುಕೊಳ್ಳುತ್ತೆ. ಅಲ್ಲಿ ಎಲ್ಲರೂ ತೈಲ ಮಾರಾಟವನ್ನ ಶುರು ಮಾಡ್ತಾರೆ. ಇರಾನ್ ಕೂಡ ತೈಲ ಮಾರಾಟವನ್ನ ಬಯಸುತ್ತೆ. ಯಾಕೆಂದ್ರೆ ಇರಾನ್ ಅನ್ನ ಪುನರ್ ನಿರ್ಮಿಸುವ ಪ್ರಯತ್ನವನ್ನು ಅವರು ಮಾಡಬೇಕಾಗತ್ತೆ. ಹಾಗೆ ಈಗ ಹೆಚ್ಚಾಗಿರುವ ತೈಲ ಮತ್ತು ಅನಿಲ ಬೆಲೆಗಳು ಹಾರ್ಮೋಸ್ ಸಂಚಾರ ಮುಕ್ತಗೊಂಡ ನಂತರ ಸಹಜವಾಗಿ ಕೆಳಗಿಳಿಯುತ್ತವೆ. ಷೇರುಪೇಟೆ ಮತ್ತೆ ಚೇತರಿಸಿಕೊಳ್ಳುತ್ತೆ ಅಂತ
ಟ್ರಂಪ್ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಅಮೆರಿಕ ಸೇನಾಪಡೆಗಳು ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಎಲ್ಲ ಗುರಿಗಳನ್ನು ಮುಟ್ಟುತ್ತವೆ. ಇನ್ನು 2-3 ವಾರಗಳಲ್ಲಿ ಇರಾನನ್ನು ನಾವು ಅತ್ಯಂತ ಭಯಾನಕವಾಗಿ ಹೊಡೆಯಲಿದ್ದೇವೆ. ಅವರು ಸಂಧಾನಕ್ಕೆ ಒಪ್ಪದೇ ಇದ್ರೆ ನಾವು ಅವರನ್ನು ಶಿಲಾಯುಗಕ್ಕೆ ಕಳುಹಿಸಿ ಕೊಡ್ತೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಇನ್ನು ಆಡಳಿತ ಬದಲಾವಣೆ ಅನ್ನೋದು ನಮ್ಮ ಗುರಿಯಾಗಿರಲಿಲ್ಲ. ನಾವು ಯಾವತ್ತಿಗೂ ಅಲ್ಲಿ ಆಡಳಿತ ಬದಲಾವಣೆ ಮಾಡ್ತೀವಿ ಅಂತ ಹೇಳೂ ಇರಲಿಲ್ಲ. ಅವರ ಎಲ್ಲ ಮೊದಲ ಸಾಲಿನ ನಾಯಕರು ಸಾವಿಗೀಡಾಗಿದ್ದಾರೆ. ಹೀಗಾಗಿ ಅಲ್ಲಿ ಆಡಳಿತ ಬದಲಾವಣೆ ಸಂಭವಿಸಿದೆ. ಹೊಸ ಗುಂಪು, ಈಗ ಬಂದಿರೋ ಹೊಸ ನಾಯಕತ್ವ ಸ್ವಲ್ಪ ಸೆನ್ಸಿಬಲ್ ಆಗಿದೆ ಅಂತ ಹೇಳೋ ಮೂಲಕ ಟ್ರಂಪ್ ಪೆಜೆಶ್ಕಿಯಾನ್ ಅವರ ಜೊತೆ ಮಾತುಕತೆಗಳು, ಸಂಧಾನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಈ ಅವಧಿಯಲ್ಲಿ ಯಾವುದೇ ಒಪ್ಪಂದವನ್ನು ಅವರು ಮಾಡಿಕೊಳ್ಳದೇ ಇದ್ದರೆ ನಾವು ಅವರ ಪ್ರಮುಖ ಗುರಿಗಳನ್ನು ಹೊಡಿತಾ ಹೋಗ್ತೀವಿ. ಇರಾನ್ನ ಪ್ರತಿಯೊಂದು ವಿದ್ಯುತ್ ಉತ್ಪಾದನಾ ಸ್ಥಾವರಗಳ ಮೇಲೆ ನಮ್ಮ ದಾಳಿಗಳಾಗುತ್ತವೆ ಅಂತ ಹೇಳಿರೋ ಟ್ರಂಪ್, ನಾವು ಅವರ ತೈಲ ನಿಕ್ಷೇಪಗಳ ಮೇಲೆ ದಾಳಿಗಳನ್ನು ಮಾಡಿಲ್ಲ. ಎಲ್ಲದಕ್ಕಿಂತ ಸುಲಭ ಗುರಿಗಳು ಅವರ ತೈಲ ನಿಕ್ಷೇಪಗಳೇ ಆಗಿದ್ರೂ ಕೂಡ ನಾವು ಅವುಗಳ ತಂಟೆಗೆ ಹೋಗಿಲ್ಲ. ಯಾಕೆಂದರೆ ಇರಾನ್ನಲ್ಲಿ ಬದುಕುಳಿಯುವ ನಾಯಕತ್ವಕ್ಕೆ, ಆ ದೇಶವನ್ನು ಪುನರ್ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನಾವು ಕೊಡಬಯಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಹಾಗೆ ಇರಾನಿನ ನ್ಯೂಕ್ಲಿಯರ್ ಶಕ್ತಿಯನ್ನು ಕಡಿಮೆ ಮಾಡುವ ಬಗ್ಗೆ ಮಾತನಾಡಿರೋ ಟ್ರಂಪ್ ಈಗಾಗಲೇ ಬಹುತೇಕ ಗುರಿಗಳನ್ನು ನಾಶ ಮಾಡಿರುವುದಾಗಿ ತಿಳಿಸಿದ್ದಾರೆ ಮತ್ತು ಇನ್ನು 3-4 ವಾರಗಳ ಒಳಗೆ ಯುದ್ಧ ಮುಗಿಸುವ ಮಾತನ್ನು ಟ್ರಂಪ್ ಹೇಳಿದ್ದಾರೆ. ಅವರು ಇರಾನನ್ನು ಮತ್ತೆ ನಾವು ಶಿಲಾಯುಗಕ್ಕೆ ಕಳುಹಿಸ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ತೈಲ ಬೆಲೆ ಮತ್ತೆ $5 ಏರಿಕೆ ಕಂಡಿದೆ. ಏಷ್ಯಾದ ಷೇರುಪೇಟೆ ಕುಸಿತವನ್ನು ಕಾಣ್ತಾ ಇದೆ. ಇನ್ನು ಅಮೆರಿಕದ ಡೆಮೊಕ್ರಾಟಿಕ್ ಪಕ್ಷದ ನಾಯಕರು ಟ್ರಂಪ್ ಅವರ ಈ ಹೇಳಿಕೆಗಳಿಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಒಂದಷ್ಟು ನಿವೃತ್ತ ಸೇನಾಧಿಕಾರಿಗಳು ಟ್ರಂಪ್ಗೆ ಮುಂದಿನ ಹೆಜ್ಜೆಗಳ ಬಗ್ಗೆ ನಿರ್ದಿಷ್ಟ ಐಡಿಯಾ ಇಲ್ಲ. ಅವರ ಈ ಅಸ್ಥಿರತೆ ಮತ್ತು ಅಸಮಂಜಸ ಹೇಳಿಕೆಗಳಿಂದಾಗಿ ಅಮೆರಿಕದ ಸೇನೆಗೆ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗದ ಗೊಂದಲ ಉಂಟಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ 3-4 ವಾರಗಳ ಕಾಲ ಯುದ್ಧ ಮುಂದುವರಿಯುತ್ತೆ ಅನ್ನೋ ಟ್ರಂಪ್ ಮಾತುಗಳನ್ನು ಕೇಳಿದ ನಂತರ ಒಂದಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಟ್ರಂಪ್ ಈ ಯುದ್ಧವನ್ನು ಬೇಗ ಮುಗಿಸ್ಕೋಬೇಕು ಅಂತ ಅಂದ್ಕೋತಾ ಇದ್ರೆ, ನೆತನ್ಯಾಹು ಇರಾನ್ನಲ್ಲಿ ಸಂಪೂರ್ಣ ರೆಜಿಮ್ ಚೇಂಜ್ ಅನ್ನು ಬಯಸ್ತಾ ಇದ್ದಾರೆ ಮತ್ತು ಅವರಿಗೆ ಮುಂದೆ ಭವಿಷ್ಯದಲ್ಲಿ ಕೂಡ ಅಣ್ವಸ್ತ್ರಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಬಾರದು ಅಂತ ಇಸ್ರೇಲ್ ಬಯಸ್ತಾ ಇದೆ. ಈ ನಿಟ್ಟಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಸಣ್ಣದೊಂದು ಮನಸ್ತಾಪಕ್ಕೆ, ಅಸಮಾಧಾನಕ್ಕೆ ವೇದಿಕೆಯೊಂದು ನಿರ್ಮಾಣ ಆಗ್ತಾ ಇತ್ತು. ಈಗ ಟ್ರಂಪ್ ಇನ್ನು 3-4 ವಾರಗಳ ಕಾಲ ಯುದ್ಧವನ್ನು ಮುಂದುವರಿಸುವ ಮತ್ತು ಇರಾನಿನ ಎಲ್ಲ ಟಾರ್ಗೆಟ್ಗಳನ್ನು ಹಾರ್ಡ್ ಹಿಟ್ ಮಾಡುವ ಮಾತುಗಳನ್ನು ಆಡಿರೋದು ಇಸ್ರೇಲ್ ಹಾಗೂ ಅರಬ್ ದೇಶಗಳಿಗೆ ಖುಷಿಯನ್ನಂತೂ ಕೊಡ್ತಾ ಇದೆ. ಇನ್ನು ಈ ಸಂಘರ್ಷ ಮುಂದಿನ ಹಂತದಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತೆ, ಅಲ್ಲಿ ಇನ್ನೊಂದು ಸುತ್ತಿನ ರೆಜಿಮ್ ಚೇಂಜ್ ಅಂದರೆ IRGCಯ ನಾಯಕರನ್ನು ಕೂಡ ಬದಲಾಯಿಸುವ ಪ್ರಯತ್ನಗಳನ್ನು ಇಸ್ರೇಲ್ ಮತ್ತು ಅಮೆರಿಕಾಗಳು ಯಾವ ಮಟ್ಟಕ್ಕೆ ಮಾಡುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.